ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಮಸ್ತ್ ಅದೀನಿ. ಸೊ ಇವತ್ತಿಂದ ಒಂದು ಡೈಲಿ ಬ್ಲಾಗ್ ಮಾಡೋಣ ಅಂತ ನೋಡೋಣ ನಿಮ್ಮ ಕಡೆಲಿಂದ ರೆಸ್ಪಾನ್ಸ್ ಹೆಂಗೆ ಬರ್ತೈತಿ. ಅದಾದ್ಮೇಲೆ ವಾರಕ್ಕೆ ಒಂದಿಲ್ಲ ಎರಡು ಮಾಡು ಪ್ಲ್ಯಾನ್ದಾಗ ಅದೀನಿ ರೀ ಸದ್ಯ. ಸೊ ನೋಡೋಣಂತ. ಈಗ ಕಾಲೇಜ್ಗೆ ಹೋಗೋದೈತಿ. ಆಲ್ರೆಡಿ 9:45 ಆಗೈತಿ. 10ನೇ ಕ್ಲಾಸ್ ಚಾಲು ಆಗ್ತಾವ. ನನ್ನ ಫ್ರೆಂಡ್ ಒಬ್ಬಕ್ಕೆ ಬರೋಕೆ ಇದ್ದಾಳೆ. ಆಕೆ ಸಂಬಂಧ ವೇಟ್ ಮಾಡಾಕತ್ತೀನಿ ಅಂತ. ಬರ್ರಿ ಕೇ ಹೊಡಿದು ಅಂತ ಹಾಗೆ ವ್ಯೂ ನೋಡ್ಕೊಂಬರೋಣಂತ. ಬಾಯ್. ಒಂದು ಅರ್ಧ ತಾಸು ಆಗಿತ್ತು ಈಗ ಕಾಯಕತ್ತ. ಅಂತೂ ಬಂದ್ಲ ನನ್ನ ದೋಸ್ತ. ಸೊ ಅಲ್ಲಿಂದ ನಾನು ಗಣಪತಿಗೆ ನಮಸ್ಕಾರ ಹೇಳಿ ನಮ್ಮ ನಡೆ KUD ಕಡೆ ಹೋಗೋ ದಾರಿನಾಗ ನಮ್ಮ CR ಸಿಕ್ಕ. ಯಾರಂತ ಗೊತ್ತಿರ್ಬೋದಲ್ಲ, ನಮ್ಮ ಕಿಶೋರ್ ಭಯ್ಯ. KUD ನೋಡ್ಕೊಂಬರೋಣಂತ ಬರ್ರಿ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ ಬೆಲ್ಲ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ. ರಾಧೆ 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 ಪರಿಚಯವಾದ ದಿನಗಳು ಕಳೆದು ಹೋದ ಶಿಕ್ಷಣಗಳು ಕೂಡಿ ಕಂಡ ಸಿಹಿ ಕನಸಲು ಏನೋ ಜಾದು ಕಂಡೆ. ಅಪರೂಪವಾದ ಈ ವಿಲೆವರಿ ಪ್ರೀತಿಯ ಉಸಾಬರಿ ಒಲವಿಗೊಂದು ಹೊಸ ಖಾತರಿ. ನೇಚರ್ ಎಂಜಾಯ್ ಮಾಡ್ಕೊಂಡು ನಾವು ಬಂದು ಸೀದಾ ಡಿಪಾರ್ಟ್ಮೆಂಟಿಗೆ ಹೋದ್ವಿ. ಗಾಡಿ ಪಾರ್ಕ್ ಮಾಡಿದೆ. ಅದಾದ್ಮೇಲೆ ಕ್ಲಾಸ್ ಒಳಗೆ ವಿಡಿಯೋ ಮಾಡೋ ಮನಸ್ಸು ಇರ್ತೈತ್ರಿ. ಬಟ್ CC ಕ್ಯಾಮ್ರಾನದೆಲ್ಲ ರಂಪ್ರಾಡಿ ಬ್ಯಾಡ್ ಅಂತ ಅಂದರೂ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಕ್ಲಾಸ್ ಮುಗಿಸಿ ಸ್ವಲ್ಪ ನಿದ್ದೆ ಬರತೈತೆ ಅಂತ ಹೇಳಿ ನಾನು ನನ್ನ ದೋಸ್ತ್ ಹೊರಗೆ ಅಡ್ಡಾಡಕ್ಕೆ ಹೋದ್ವಿ. ಸ್ನ್ಯಾಪ್ಚಾಟರ್ಸ್ದು ಜೀವನ ಹೆಂಗಪ್ಪ ಅಂತಂದ್ರೆ ಚಲೋ ನೇಚರ್, ಚಲೋ ಮಸ್ತ್ ಊಟ ಆರ್ಡರ್ ಮಾಡಿರ್ತೇವಿ, ಇಲ್ಲ ಚಲೋ ಫ್ಲವರ್ ಇದು ಕಂಡುಕೊಳ್ಳಿ ಒಟ್ಟು ಫೋಟೋ ತೊಗೊಂಡು ನಿಂತು ಬಿಡೋದಲ್ರಿ. ಬೈಬಾರ್ದ್ರಿ. ನಾನು ಅದ ಲೀಸ್ಟ್ನಾಗ ಬರ್ತೇನೆ. ಲೈಕ್ ಎಲ್ಲರಿಗೂ ಕ್ಯಾಪ್ಚರ್ ಮಾಡೋದು ಇಂಟ್ರೆಸ್ಟ್ ಭಾಳ ಇರ್ತೈತಿ. ಸೊ ಎಲ್ಲರೂ ಒಂದು ಟೈಪ್ ಕ್ಯಾಪ್ಚರ್ ಮಾಡ್ತಿರ್ತಾರೆ. ಜಿಡ್ ಬರತ್ತಿತ್ತು ಕ್ಲಾಸ್ ಕೇಳಿ. ಸೇಮ್ ಕ್ಲಾಸಸ್ ಕೇಳಕ್ಕೆ ಖರೆ ಜಿಡ್ ಬರ್ತೈತಿ. ಅದ್ರಾಗ ನಮ್ಮ ಕ್ಲಾಸ್ ಬಾಯ್ಸ್ ನೋಡ್ರಿಲ್ಲೇ ಸ್ವಲ್ಪ ಅವ್ರಿಗೂ ಬೇಜಾರು ಬಂದಂತೇಳಿ ಹೊರಗೆ ಬಂದರೆ ನಾವು ಒಂದು ಸ್ವಲ್ಪ ಕಾರಿಡೋರ್ ಅಡ್ಡಾಡಿ ನೇಚರ್ ಎಂಜಾಯ್ ಮಾಡಿ ಮತ್ತು ಕ್ಲಾಸ್ ಕಡೆ ಹೋದ್ವಿ. ಸೊ ಕ್ಲಾಸ್ ಕಡೆ ಹೋದ್ಮ್ಯಾಗ ಲಿಟ್ರಲಿ ನನ್ನ ಫೋನ್ ಏನಾಗತ್ತಿತ್ತು ಗೊತ್ತಿಲ್ಲ, ಫುಲ್ ಹೀಟಾಗಿ ಸ್ವಿಚ್ ಆಫ್ ಆಗೋ ಸಿಚುವೇಶನ ಬಂದಿತ್ತು ಐ ಗೆಸ್. ಸೊ ಮನೆಗೆ ಬಂದ ಕೂಡ ಏನಾಗೈತೆ ಅಂದ್ರೆ ರೀ, ಫುಲ್ ಚಾರ್ಜ್ ಖಾಲಿಯಾಗಿ ಮೊಬೈಲ್ನಾಗ ಏನೇನೋ ಪರಿಸ್ಥಿತಿ ಅನ್ಭವಿಸಿ ಈಗ ಸದ್ಯ ದೇವ್ರಿಗೆ ನಮಸ್ಕಾರ ಮಾಡಿ ಹಶು ಭಾಳ ಆಗ್ಯದ ರೀ. ಆಲ್ರೆಡಿ ನೋಡ್ರಿ ಇಲ್ಲೇ ಅನ್ನ ತುಪ್ಪ ಎಲ್ಲ ಹಾಕಿಟ್ಟು ಬಂದಿದ್ದೆ. ರಿಯಲ್ ಇಮೋಷನ್ ಅಲ್ಲ, ಅನ್ನ ತುಪ್ಪ ಹಸಿವಾದಾಗ. ಸೊ ಈಗ ಸೀದಾ ಗಪ್ಚುಪ್ ಊಟ ಮಾಡೋಣಂತ. TV ನೋಡತ್ತಾರ. ನಾ ಇಲ್ಲೇ ಊಟ ಮಾಡ್ಕೋತ ನಾನು ನಮ್ಮ ಮಮ್ಮಿ ಜೊತೆ ಸ್ವಲ್ಪ TV ನೋಡೋಣಂತ. ಪಟ ಊಟ ಮಾಡಿ ಸಿಗ್ತೇನಂತ ನಿಮ್ಗೆ. ಜರ್ನಲ್ ಕಂಪ್ಲೀಟ್ ಮಾಡೋದಿತ್ತು. ಡನ್, ಎಲ್ಲ ಮುಗೀತ. 2.3 ಜರ್ನಲ್. ಎಸ್ ಗಾಯ್ಸ್, ಏನಪ್ಪಾ ಅಂತಂದ್ರೆ ಫಸ್ಟ್ ಟೈಮ್ ಏನಲ್ಲ, ಲೈಕ್ ಭಾಳ ದಿವಸ ಹಿಂದೆ ಒಂದು ದೊಡ್ಡ ಬ್ಲಾಗ್ ಮಾಡಿದ್ದೆ, ಡೈಲಿ ಬ್ಲಾಗ್. ಸೊ ಇದು ಸೆಕೆಂಡ್ ಟೈಮ್ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ವಿಡಿಯೋ ಲೈಕ್ ಆಗಿದ್ರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ವಿಡಿಯೋ ಎಂಡ್ ಮಾಡೋ ಟೈಮ್ ಆಗೈತಿ. ಯಾಕಪ್ಪ ಅಂತಂದ್ರೆ ವಿಡಿಯೋ ಲೈಕ್ 5 to 6 minutes ಅಷ್ಟೇ ಆಗಿರ್ಬೇಕು. ಬಿಕಾಸ್ ಮೊಬೈಲ್ ಹೀಟ್ ಆಗಿ ಮೊಬೈಲ್ಗೆ ಏನೇನೋ ಆಗಿತ್ತು ರೀ. ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಆಫ್ಟರ್ನೂನಾಗ ಸ್ವಿಚ್ ಆಫ್ ಆಗೈತಿ. ನಂಗೆ ಅದ್ರ ಮ್ಯಾಗಿಂತ್ರ ಲ್ಯಾಬಿಂದ ಅದೇನು ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ನಾಳೆಂತ್ರ ಲೈಕ್ ಇನ್ಮೇಲೆ ಬರೋ ವಿಡಿಯೋಸ್ ಲೈಕ್ 9 to 10 minutes ಮಾಡುವ ಆಸೆ ನಂದಂತೂ ಐತಿ. ನೋಡೋಣಂತ ಏನಾಗ್ತೈತೆ ಅಂತ ಹೇಳಿ. ಇನ್ನೊಮ್ಮೆ ಹೇಳ್ತೇನೆ, ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬಟ್ಟ ಮರ್ಯಾಕೆ ಹೋಗ್ಬೇಡ್ರಿ. ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ. ಆದಷ್ಟು ಜಲ್ದಿ 70K ಫಾಲೋವರ್ಸ್ ಕಂಪ್ಲೀಟ್ ಮಾಡೋಣ ಅಂತ. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಗೈಸ್, ಗುಡ್ ನೈಟ್.